ಚಿಕ್ಕಮಂಡ್ಯ ಗ್ರಾಮದಲ್ಲಿ ವಿವಿಧ ಸಂಘಟನೆಗಳಿಂದ ಮೈ ಶುಗರ್ ಉಳಿಸಿ ರೈತ ಜಾಗೃತಿ ಜನಾಂದೋಲನ ಜಾಥಾ ಚಿಕ್ಕಮಂಡ್ಯ ಗ್ರಾಮದಿಂದ ಆರಂಭವಾಯಿತು. ಮುಖಂಡ ಎಂಬಿ ನಾಗನಗೌಡ ಮಾತನಾಡಿ, ಮೈ ಶುಗರ್ ಕಾರ್ಖಾನೆಯಿಂದ ಹಿಂದೆ ಸಾಕಷ್ಟು ಅಭಿವೃದ್ಧಿ ಮಾಡಿ ತನ್ನದೇ ಆದ ಸಾಕ್ಷಿಗುಡ್ಡೆ ನಿರ್ಮಾಣವಾಗಿತ್ತು. ಆದರೆ ಇಂದಿನ ಆಡಳಿತ ಮಂಡಳಿ ನಷ್ಟದ ಸ್ಥಿತಿ ನಿರ್ಮಾಣ ಮಾಡಿದೆ ಎಂದರು. ಅಖಿಲ ಭಾರತ ರೈತ ಪಕ್ಷದ ಜಯರಾಮ್ ಮಾತನಾಡಿ, ಮೈ ಶುಗರ್ ಉಳಿಸಲು ಮತ್ತು ರೈತರಿಗೆ ನ್ಯಾಯಯುತ ಬೆಲೆ ಸಿಗುವವರೆಗೂ ನಮ್ಮ ಪಕ್ಷ ಕಾರ್ಯಕರ್ತರು ಹೋರಾಟ ಮಾಡುತ್ತೇವೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ ಕುಮಾರ್, ಕರ್ನಾಟಕ ರಕ್ಷಣಾ ಡ್ರಿಂಕ್ಸ್ ಮೇಲೆ ಆಗಿರತಕ್ಕಂತ ತೆರಿಗೆ 40,000 ಕೋಟಿ ಸಂಗ್ರಹ ಆಗ್ತದೆ. ಸಾತ್ನೂರು ವೇಣುಗೋಪಾಲ್, ಈ ಡ್ರಿಂಕ್ಸಿನ ಮೂಲ ಯಾವುದು ಅಂತ ಹೇಳಿದ್ರೆ ಸ್ಪಿರಿಟ್ ತಯಾರಾಗ್ತಕ್ಕಂಥ ಕಬ್ಬಿಂದ, ಕಬ್ಬು ರಾ ಮೆಟೀರಿಯಲ್ ಆಗಿರುತ್ತೆ, ಕಬ್ಬಿನ ಮೂಲಕ ಸ್ಪಿರಿಟ್ ತಯಾರಾಗ್ತದೆ. ಆದ್ರೆ ರೈತರಿಗೆ ಏನ್ ಕೊಡ್ತಿದ್ದಾರೆ? 40,000 ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಒಂದು ಟನ್ಗೆ 5,000 ಕೊಡಬಹುದು. ಅಷ್ಟು 5,000 ಕೊಟ್ಟರು ಕೂಡ ಕಡಿಮೆನೆ, ಅಷ್ಟು ಕೊಡ್ಲಿಕ್ಕೆ ಅವಕಾಶ ಇದೆ. ಆದ್ರೆ ಸಕ್ಕರೆ ಇಳುವರಿ ಕಮ್ಮಿ ಅಂತ ಹೇಳಿ ಸಕ್ಕರೆನ ತೋರಿಸ್ಕೊಂಡು ಇವತ್ತು ರೈತರನ್ನ ವಂಚಿಸತಕ್ಕಂಥ ಕೆಲಸ ಆಗ್ತಾ ಇದೆ. ನಾವು ಕೇಳ್ತಿದ್ದೀವಿ, ಕಬ್ಬಿಗೆ ನೀವು ಒಂದು ಟನ್ಗೆ 5,000 ರೂಪಾಯಿ ಕೊಡಬೇಕು. ಮಂಡ್ಯ ಜಿಲ್ಲೆ ಯುವಕರು, ಮಂಡ್ಯ ಜಿಲ್ಲೆ ಯುವ ಜನ ಇವತ್ತು ಬೆಂಗಳೂರಿನಲ್ಲಿ ಎಲ್ಲಿ ಬಾರ್ಗಳ ಸಪ್ಲೈಯರ್ಗಳಾಗಿದ್ದಾರೆ, ಹೋಟ್ಲುಗಳ ಸಪ್ಲೈಯರ್ ಆಗಿದ್ದಾರೆ, ಸೆಕ್ಯೂರಿಟಿ ಗಾರ್ಡ್ಗಳಾಗಿದ್ದಾರೆ. ನೀವು ಎಲ್ಲೇ ಹೋಗಿ ಮೆಜೆಸ್ಟಿಕ್ ಅಲ್ಲಿ ಕೇಳಿದ್ರೆ ಯಾವೂರಪ್ಪ ಮಗ ನಿಂದು ಅಂದ್ರೆ ಮಂಡ್ಯ ಅಂತಾರೆ. ಯಾಕೆ ಇವತ್ತು ಅವ್ರು ಚಾಲಕನ ಕೆಲಸ ಮಾಡ್ತಾರೆ ಅಂದ್ರೆ ಇರುವಂತ ಉದ್ಯೋಗಗಳನ್ನ ನೀವು ಕೊಡ್ಲಿಲ್ಲ. ಇವತ್ತು ಡಿಸ್ಟಿಲರಿಯನ್ನು ಆರಂಭ ಮಾಡಿ, ಕೋಜನ್ನು ಆರಂಭ ಮಾಡಿ, ಬಾಯ್ಲಿಂಗ್ ಹೌಸ್ ಹಾಕಿ ನೀವು ಮಾಡಿದ್ರೆ ಈ ಕಾರ್ಖಾನೆಯಲ್ಲಿ 1,000 ಜನಕ್ಕೆ ನೀವು ಉದ್ಯೋಗ ಕೊಡಬಹುದು. ಆದ್ರೆ ಇವ್ರಿಗೆ ಅವು ಯಾವ ಉದ್ದೇಶನೂ ಇಲ್ಲ. ಮಂಡ್ಯದಲ್ಲಿ ಏನು ಅಸಿಟೇಟ್ ಬ್ಯಾಕ್ ಕಾರ್ಖಾನೆ ಇತ್ತು, ಅಸಿಟೇಟ್ ಕಾರ್ಖಾನೆಯನ್ನು ನುಂಗಿ ನೀರು ಕುಡಿದಂತ ನಮ್ಮ ರಾಜಕಾರಣಿಗಳು ಅದರ 125 ಎಕರೆ ಭೂಮಿಯನ್ನ ಸಲ್ಲಾಪುರಿ ಸತ್ವ ಅಂತೇಳಿ ಒಬ್ಬ ಬಿಲ್ಡರ್ಗೆ ಕೇವಲ ಎಕರೆಗೆ 15 ಲಕ್ಷಕ್ಕೆ ಮಾರಾಟ ಮಾಡಿದ್ರು. ಇವತ್ತು ಆ ಜಾಗದಲ್ಲಿ ಒಂದು ಸೈಟ್ ತಗೊಳ್ಬೇಕು ಅಂದ್ರೆ 30-40 ಒಂದು ಸೈಟ್ ತಗೊಳ್ಬೇಕು ಅಂದ್ರೆ 40 ಲಕ್ಷ ಆಗುತ್ತೆ. ಯಾವ ಭೂಮಿಯನ್ನ ಇವರು 15 ಲಕ್ಷಕ್ಕೆ ಎಕರೆಗೆ ಮಾರಿದ್ರು ಆ ಜಾಗದಲ್ಲಿ ಇವತ್ತು 30-40 ಸೈಟ್ ಇವತ್ತು 40 ಲಕ್ಷ ಆಗುತ್ತೆ. ಮತ್ತೊಂದು ಅಸ್ಟೇಟ್ ಕಾರ್ಖಾನೆಯನ್ನು ಮಾಡಲಿಕ್ಕೆ ಮೈ ಶುಗರ್ ಕಾರ್ಖಾನೆ ಇವರು ಸಂಚು ಮಾಡ್ತಿದ್ದಾರೆ. ಈ ಸಂಚಿನ ಸೋಲಿಸಬೇಕು, ಈ ಜಿಲ್ಲೆಯ ಜನ ಈ ಕಾರ್ಖಾನೆಯನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ ಇವತ್ತು ನಾವು ಮೊದಲ ಹಂತದಲ್ಲಿ ಇವತ್ತು ಇಲ್ಲಿಂದ ಶುರು ಮಾಡ್ತಿದ್ವಿ. ಸುಮಾರು 2ರಿಂದ 3 ದಿನಗಳ ಕಾಲ ಎಲ್ಲ ಹಳ್ಳಿಗಳಿಗೆ ಹೋಗಿ ಸತ್ಯವನ್ನ ಹೇಳ್ತಕ್ಕಂಥದ್ದು, ಜನಾಂದೋಲನವನ್ನ ಮೂಡಿಸ್ತಕ್ಕಂಥದ್ದು. ಮೈ ಶುಗರ್ ಕಾರ್ಖಾನೆ ವಿಚಾರದಲ್ಲಿ ಏನೆಲ್ಲ ಅನ್ಯಾಯ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ನಮಗೆ ಸಕ್ಕರೆ ನಗರಿ, ಶುಗರ್ ಸಿಟಿ ಅನ್ನೋ ಹೆಸರಿದೆ. ಈ ಕಾರ್ಖಾನೆ ಮುಚ್ಚೋದ್ರೆ ಆ ಹೆಸರು ಕೂಡ ತೆಗೆದಾಕ್ಬೇಕಾಗತ್ತೆ. ಯಾಕೆಂತ ಹೇಳಿದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಕಾರ್ಖಾನೆ ಸ್ಥಾಪನೆ ಆಗಿದ್ದಕ್ಕಾಗಿ ಇವತ್ತು ನಮಗೆ ಸಕ್ಕರೆ ನಗರಿ ಅಂತ ಹೇಳ್ತೀವಿ. ಕಾರ್ಯಕ್ರಮದ ಮೊದಲನೇ ದಿನಾನು ನಮ್ಮ ಕರೆ ಕೊಟ್ಟಿದ್ದು, ನಾವು ಬಂದಿದ್ವಿ, ಅದಕ್ಕೆ ಭಾಗವಹಿಸಿದ್ವಿ. ಈಗ ಮತ್ತೆ ಕರೆ ಕೊಟ್ಟಿರೋ ಹೋರಾಟ ಇಟ್ಟಿದ್ದೀವಿ ಅಂತ. ಇವತ್ತೇ ಅಂತಲ್ಲ, ನಮ್ಮ ರೈತರಿಗೆ ನ್ಯಾಯ ಸಿಗುವ ತನಕ ನಮ್ಮ ಅಖಿಲ ಭಾರತ ರೈತ ಪಾರ್ಟಿ ಪಕ್ಷದಿಂದ ನಾನು, ನಮ್ಮ ಎಲ್ಲ ವಾರ್ಡ್ ಅಧ್ಯಕ್ಷರುಗಳು, ವಿಧಾನಸಭಾ ಅಧ್ಯಕ್ಷರುಗಳು ಬರ್ತೀವಿ. ಹೋರಾಟ ಮಾಡ್ತಾನೆ ಇರ್ತೀವಿ. ರೈತರಿಗೆ ಒಂದು ಒಳ್ಳೆಯ ಬೆಲೆ ಸಿಗೋ ತನಕ ನಾವು ಯಾವತ್ತಿಗೂ ನಾವು ಸುಮ್ಮನೆ ಕೂರಲ್ಲ. ಅದೆಷ್ಟೇ ಕಷ್ಟ ಆದರೂ ಸರಿ, ಬಿಸಿಲೇ ಬರಲಿ ಮಳೆನೂ ಬರಲಿ, ಇದು ಸುಮ್ಮನೆ ಹೇಳೋವಂಥ ಮಾತಲ್ಲ. ರೈತರ ಪರವಾಗಿ ಹಾಗೂ ದೇಶದ ಪರವಾಗಿ ಹೇಳೋವಂಥ ಮಾತು. ಯಾವತ್ತಿಗೂ ನಾವು ರೈತರ ಬೆಂಬಲವಾಗಿ ಇರ್ತೀವಿ. ಅವರ ಕಷ್ಟ ಸುಖವಾಗಿ ನಾವು ಪಕ್ಷ ಕಟ್ಟಿದ್ದೀವಿ, ಅವ್ರಿಗೋಸ್ಕರ ನಾವು ಬಾಳ್ತೀವಿ ಅಂತ ಎಲ್ಲ ಅಧ್ಯಕ್ಷರ ಮುಂದೆ ಪ್ರಮಾಣವಾಗಿ ಹೇಳ್ತಾ ಇದ್ದೀವಿ.